ಬೈಕ್ ರ್ಯಾಲಿಗೆ ನಿನ್ನೆ ಬೆಂಗಳೂರಲ್ಲಿ ಚಾಲನೆ ಸಿಕ್ಕಿದೆ, ಹುಬ್ಳಿಯಲ್ಲಿ ಚಾಲನೆ ಸಿಕ್ಕಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರಲ್ಲೇ ನಮ್ಮ ಕಾರ್ಯಕರ್ತರನ್ನು ತಡೆಯುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಪ್ರಯತ್ನವನ್ನು ಮಾಡಿತು. ಬೇರೆ ಬೇರೆ ವಾರ್ಡ್ಗಳಲ್ಲಿ ನಮ್ಮ ಬೈಕ್ ಸವಾರರನ್ನು ಅರೆಸ್ಟ್ ಮಾಡೋದನ್ನು ಮಾಡಿದರು. ಕೋಲಾರದಲ್ಲಿ ಅರೆಸ್ಟ್ ಮಾಡಿದರು, ಹುಬ್ಳಿಯಲ್ಲಿ ಅರೆಸ್ಟ್ ಮಾಡಿದರು. ನಮ್ಮೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಅತ್ಯಂತ ನಿರ್ದಯವಾಗಿ, ಅತ್ಯಂತ ಕೆಟ್ಟದಾಗಿ ಕರ್ನಾಟಕ ರಾಜ್ಯ ಪೊಲೀಸರು ನಡ್ಕೊಂಡ್ರು. ಇವತ್ತು ನಮ್ಮ ರ್ಯಾಲಿ ಮೈಸೂರಿಂದ, ಶಿವಮೊಗ್ಗದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರು ಕಡೆಗೆ ಹೊರಡುವಂಥದ್ದಿದೆ. ನನಗೆ ಅನಿಸುತ್ತೆ ಮಂಗಳೂರಿಗೆ ನಾಳೆ ಅವರು ಬಂದೇ ಬರ್ತಾರೆ. ಅವರ ತಡೆಯೋ ಪ್ರಯತ್ನವನ್ನು ಮಾಡಿದರೂ ಕೂಡ ಮಂಗಳೂರು ಅವರು ರೀಚ್ ಆಗ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಎಲ್ಲ ಯುವಕರು ಮತ್ತು ಕಾರ್ಯಕರ್ತ ಬಂಧುಗಳು ನಾಳೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಂಗಳೂರಲ್ಲಿ ಮಂಗಳೂರು ಚಲೋ ಬೈಕ್ ರ್ಯಾಲಿಯನ್ನು ಯಶಸ್ವಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮೂರೇ ಅಂಶಗಳನ್ನು ಕೇಳ್ತಾ ಇರೋದು. ಯಾಕಾಗಿ ಈ ಮಂಗಳೂರು ಚಲೋ? ಒಂದು, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ಜನ ಕಾರ್ಯಕರ್ತರ ಹತ್ಯೆಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ಹತ್ಯೆಯಾಗಿದೆ. 2 ಕೇಸ್ಗಳನ್ನು ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಶರತ್ ಮಡಿವಾಲ್ ಅವರ ಪ್ರಕರಣಕ್ಕೆ ಮತ್ತು ಬೆಂಗಳೂರಿನ ಕೊಲೆಯಾದಂಥ ರುದ್ರೇಶ್ ಅವರ ಪ್ರಕರಣದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ರುದ್ರೇಶ್ ಅವರ ಕೊಲೆ ಪ್ರಕರಣವನ್ನು NIAಗೆ ಕೊಟ್ಟ ಕಾರಣಕ್ಕಾಗಿ ಅಲ್ಲಿರುವಂಥ ಅಪರಾಧಿಗಳು ಸಿಕ್ಕಿಬಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD ಮತ್ತು SDPI ಒಂದು ರೀತಿ ದೇಶದ್ರೋಹಿಯಾಗಿ, ಸಮಾಜದ್ರೋಹಿಯಾಗಿ ನಡ್ಕೊತಾ ಇದೆ. ಕೇರಳದಲ್ಲಿ ತರಬೇತಿಯನ್ನು ಪಡೆದು ಕೇರಳ ಮಾದರಿಯ ಕೊಲೆಯನ್ನು ಕರ್ನಾಟಕದಲ್ಲಿ ಮಾಡುವಂಥದ್ದನ್ನು ಇದು ಶುರು ಮಾಡಿದೆ. ನಮ್ಮ ಆಗ್ರಹ ಇರುವಂಥದ್ದು ಒಂದೇ, KFD, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಗಳನ್ನು ನಿಷೇಧ ಮಾಡಿ. ಇದು ಹಳೆಯ ಸಿಮಿಯ ಮುಖವಾಡ ಹೊತ್ತಿರುವಂಥ ಸಂಘಟನೆ, ಭಯೋತ್ಪಾದನೆಯ ಮುಖವಾಡ ಹೊತ್ತಿರುವಂಥ ಒಂದು ಸಂಘಟನೆ. ಅದಕ್ಕಾಗಿ ಇದನ್ನು ನಿಷೇಧ ಮಾಡಬೇಕು. 60 ದಿನಗಳ ಕಾಲ ನಿರಂತರವಾದಂಥ 144 ಸೆಕ್ಷನ್ ನಿಷೇಧಾಜ್ಞೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿತ್ತು. ಇಲ್ಲಿಯ ಉಸ್ತುವಾರಿ ಸಚಿವರು ಅದಕ್ಕಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ನಿಷೇಧಾಜ್ಞೆ ಇರುವಂಥ ಸಂದರ್ಭದಲ್ಲಿ ಶರತ್ ಮಡಿವಾಲ್ ಅವರ ಮೇಲೆ ಹಲ್ಲೆ ಆಯಿತು ಮತ್ತು ಅವರು ಸತ್ತರು, ಹತ್ಯೆ ಆಯಿತು. ಹಲವಾರು ಜನ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಯಿತು 144 ಸೆಕ್ಷನ್ ಇರುವಂಥ ಸಂದರ್ಭದಲ್ಲಿ. ಆದರೆ ಇದನ್ನು, ಈ 144 ಸೆಕ್ಷನನ್ನು ಇದ್ರೂ ಕೂಡ ಪೊಲೀಸರು ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ. ರಮಾನಾಥ್ ರೈ ಅವರು ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಕುಂಡ್ರಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ, ಶಾಂತಿ ಸಭೆಯನ್ನು ಮಾಡ್ತಾರೆ, ಪೊಲೀಸರಿಗೆ ಅವರ ಮುಂದೆ ಅವಮಾನವನ್ನು ಮಾಡ್ತಾರೆ, SPಗೆ ಅವಮಾನ ಮಾಡ್ತಾರೆ. ಅದಕ್ಕಾಗಿ ಇವತ್ತು ರಮಾನಾಥ್ ರೈ ಅವರಿಗಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ರಮಾನಾಥ್ ರೈ ಅವರನ್ನು ವಜಾ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾವುದು ರಾಜಕೀಯ ಹತ್ಯೆಗಳಾಗಿದ್ದಾವೆ, ಈ ಎಲ್ಲ ರಾಜಕೀಯ ಹತ್ಯೆಗಳನ್ನು ಕೂಡ, ಈ ರಾಜಕೀಯ ಹತ್ಯೆಗಳನ್ನು ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ಕೊಡಬೇಕು. ಆವಾಗ ಇಲ್ಲಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ. ಇದು ಕೇವಲ ಒಂದು ಕೋವಿನ ಪ್ರಶ್ನೆ ಅಲ್ಲ, ಇದು ವೋಟ್ ಬ್ಯಾಂಕ್ ರಾಜಕಾರಣದ ಪ್ರಶ್ನೆ ಅಲ್ಲ, ಇದು ನಮ್ಮ ಕರಾವಳಿಯ ಇಡೀ ಈ ಭಾಗದ ಸುರಕ್ಷತೆಯ ಪ್ರಶ್ನೆ. ಯಾವ ಕೊಲೆಗಾರರು ಮತ್ತೆ ವಾಪಸ್ ಹೋಗಿ ಕೇರಳದಲ್ಲಿ ಔತ್ಕೊಳ್ತಾರೆ ಮತ್ತು ಕೇರಳ ಸರ್ಕಾರ ಅವರಿಗೆ ಬೆಂಬಲವನ್ನು ಕೊಡುತ್ತೆ, ಇದು ತಪ್ಪಬೇಕಾದ್ರೆ ಇವತ್ತು ಮಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಒಂದು ಆಫೀಸ್ ಆಗಬೇಕನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಇದೆ. ಇದನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನು ಮಾಡಬೇಕು, ಅದಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು. ಆವಾಗ ಈ ಭಾಗದ ಯಾರು ಕೊಲೆ ಅಪರಾಧಿಗಳಿದ್ದಾರೆ ಅವರಿಗೆ ಭಯ ಹುಟ್ಟಕ್ಕೆ ಇದು ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತು ಆಶ್ಚರ್ಯ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ನಡವಳಿಕೆ. ಯಾವ ಕೊಲೆಗಡಕ ಆರಂಭದಲ್ಲೇ ಕೊಲೆಯ ಅಪರಾಧವನ್ನು ಹೊತ್ತಿರುವಂಥ ಮತ್ತು ಕೇರಳ ರಾಜ್ಯದಲ್ಲಿ ಹಲವಾರು ಕೊಲೆಗಳಿಗೆ ಸಹಕಾರವನ್ನು ನೀಡಿದಂಥ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಂಗಳೂರಿಗೆ ಬಂದರೆ ಅವರಿಗೆ ಮೆರವಣಿಗೆ ಮಾಡೋದಕ್ಕೆ ಬಿಡ್ತಾರೆ, ಅವರಿಗೆ ಸಭೆ ಮಾಡೋದಕ್ಕೆ ಬಿಡ್ತಾರೆ, ಅವರಿಗೆ ಕಾನೂನು ಭಂಗವನ್ನು ಮಾಡುವಂಥ ಭಾಷಣ ಮಾಡಿದ್ರು ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ, ಪೊಲೀಸರು ಭದ್ರತೆ ಕೊಡ್ತಾರೆ. ಆದರೆ ನಮ್ಮ ಯುವಕರು ತಲ್ವಾರ್ ಹಿಡ್ಕೊಂಡು ಬರ್ತಾ ಇಲ್ಲ, ನಮ್ಮ ಯುವಕರು ಪಿಸ್ತೂಲ್ ಹಿಡ್ಕೊಂಡು ಬರ್ತಾ ಇಲ್ಲ, ನಮ್ಮ ಯುವಕರು ಯಾವುದನ್ನು ಕೊಲೆ ಮಾಡೋಕ್ಕೆ ಬರ್ತಾ ಇಲ್ಲ. ಬೈಕ್ ಹಿಡ್ಕೊಂಡು ಒಂದು ಜೊತೆ ಬಟ್ಟೆ ಹಿಡ್ಕೊಂಡು ಬರುವಂಥ ಯುವಕರನ್ನು ತಡೆಯುವಂಥ ಒಂದು ಷಡ್ಯಂತ್ರ ಯಾಕೆ ಈ ಸರ್ಕಾರ ಹೀಗೆ ಮಾಡ್ತಿದೆ? ಈ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಪರವಾಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ.
ಕ್ಯಾಬಿನೆಟ್ಗೆ KFDಯ ಅಪರಾಧಿಗಳ ಕೇಸನ್ನು ತಂದು ಅವರೆಲ್ಲರನ್ನ ಜೈಲಿಂದ ಬಿಡುಗಡೆ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿತು. ಸುಮಾರು 1500 ಕಾರ್ಯಕರ್ತರು ಜೈಲಿಂದ ಆಚೆ ಬಂದರು. ಇವತ್ತು ನಮ್ಮ ಕಾರ್ಯಕರ್ತರ ಹತ್ಯೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಪಿಣರಾಯಿ ವಿಜಯನಿಗೆ ಇಲ್ಲಿ ಸಭೆ ಮಾಡ್ಬೋದು. ಸ್ವತಃ ಶರತ್ ಮಡಿವಾಳ ಸತ್ತಿದ್ದಾನೆ, ಬೆಳಿಗ್ಗೆ ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಕೂಡ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಸಭೆಯನ್ನು ನಡೆಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರ ಸಭೆಗೆ ನಿಷೇಧಾಜ್ಞೆ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಕೋಮಿನ ಪರವಾಗಿ, ವೋಟ್ ಬ್ಯಾಂಕಿನ ಪರವಾಗಿ ರಾಜ್ಯ ಸರ್ಕಾರ ನಡ್ಕೊತಾ ಇದೆ. ಇದರ ವಿರುದ್ಧ ನಾವಿದ್ದೀವಿ. ಇವತ್ತು ರಮಾನಾಥ್ ರೈ ಅವರ ಪಾದಯಾತ್ರೆಗೆ ಅವಕಾಶ ಕೊಡಲಾಗಿದೆ. ನಮಗೆ ಯಾಕಿಲ್ಲ? ರಮಾನಾಥ್ ರೈ ಅವರು ಯಾವ ಕಾರಣಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ? ಅವರೇ ಉಸ್ತುವಾರಿ ಸಚಿವರು. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಜವಾಬ್ದಾರಿ ಅವರದೇ. ಜಿಲ್ಲಾಡಳಿತ ಅವರ ಕೈಯಲ್ಲಿದೆ, ಇಡೀ ಸರ್ಕಾರ ಅವರ ಕೈಯಲ್ಲಿದೆ. ಯಾಕಾಗಿ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಶಾಂತಿ ಸಭೆಯಲ್ಲಿ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರನ್ನ ಕೂರಿಸ್ಕೊಂಡು ನೀವು ಶಾಂತಿ ಸಭೆ ಮಾಡ್ತೀರಿ. ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಇವತ್ತು ಪಾದಯಾತ್ರೆಯನ್ನು ಮಾಡೋದಕ್ಕೆ? ಅಂದರೆ ರಮಾನಾಥ್ ರೈ ಅವರ ಪಾದಯಾತ್ರೆಗೆ ಸರ್ಕಾರ ಅವಕಾಶ ಕೊಡುತ್ತೆ, ಭಾರತೀಯ ಜನತಾ ಪಾರ್ಟಿಯ ಬೈಕ್ ರ್ಯಾಲಿಗೆ ಅವಕಾಶ ಕೊಡಲ್ಲ. ಇದು ಈ ದ್ವಂದ್ವ ನೀತಿ ಇವತ್ತು ರಾಜ್ಯ ಸರ್ಕಾರದಲ್ಲಿದೆ. ಇದನ್ನು ವಿರೋಧಿಸಿ ನಾವು ನಾಳೆ ಮಂಗಳೂರಿನಲ್ಲಿ ನಮ್ಮ ಯಾತ್ರೆಯನ್ನು ನಡೆಸ್ತೀವಿ. ಅದು ಯಾವ ಶಕ್ತಿ ಬರುತ್ತೆ ನೋಡೋಣ ನಮ್ಮನ್ನು ತಡೆಯುವಂಥದ್ದು. ನಾವು ಪ್ರಜಾತಂತ್ರ ರೀತಿಯಲ್ಲಿ, ಸಂವಿಧಾನಾತ್ಮಕ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು ನಡೆಸೋದಿದ್ವಿ. ಈ ದೇಶದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಪ್ರಜಾತಂತ್ರದಲ್ಲಿ ಇದು ನಮ್ಮ ಹಕ್ಕು. ಅದಕ್ಕಾಗಿ ಈ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕಲಬುರಗಿಯ ಹತ್ಯೆ ಕೇಸಿಗೆ ಇನ್ನೂ ಯಾರು ಅಪರಾಧಿಗಳಂತ ಪತ್ತೆ ಮಾಡಿಲ್ಲ. ಅದರ ಮಧ್ಯದಲ್ಲಿ ನಿನ್ನೆ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದೆ, ಅವರ ಮನೆ ಮುಂದೆ ಹತ್ಯೆ ಆಗುತ್ತೆ. ಬೆಂಗಳೂರು ಒಂದು ರೀತಿ ಅಪರಾಧಿಗಳ ಕೇಂದ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ಲಕ್ಷಾಂತರ ಜನ ಬಾಂಗ್ಲಾದೇಶಿಯವರನ್ನ ಮೊನ್ನೆ ನಾವು ರೈಲ್ವೆ ಸ್ಟೇಷನಲ್ಲೇ ಹಿಡಿದ್ವಿ. ಬಾಂಗ್ಲಾದೇಶದಿಂದ ಬಂದಂಥ ಮಕ್ಕಳನ್ನ, ಬಾಂಗ್ಲಾದೇಶಿಯವರನ್ನ ಇಲ್ಲಿ ವಸತಿ ಮಾಡಿಸಿ ಅವರನ್ನ ವೋಟ್ಗಾಗಿ ಪರಿವರ್ತನೆ ಮಾಡುವಂಥ, ವೋಟರ್ ಲಿಸ್ಟ್ಗೆ ಸೇರಿಸುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಂದರೆ ಅಪರಾಧಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ, ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ, ವೋಟಿಗಾಗಿ ಬಾಂಗ್ಲಾದೇಶಿಯವರನ್ನು ಕೂಡ ವೋಟರ್ ಲಿಸ್ಟ್ಗೆ ಸೇರಿಸುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಕರ್ನಾಟಕದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇದು ಕೊನೆ ಆಗಬೇಕಾಗಿದೆ. ಇದು ಕೊನೆ ಹಾಡುವುದಕ್ಕಾಗಿ ನಮ್ಮ